ನಾವು ಐಶ್ವರ್ಯ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ದರ್ಶನ್ ಅವರೇ. ಯಾಕೆ ಅಂತಂದರೆ ಈ ಕೇಸ್ಗಳು ಅದು ಇದು ಅಂತ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಇನ್ವೆಸ್ಟಿಗೇಷನ್ನು, ಬಟ್ ಅವರು ಕೂಡ ದ ವೇ ಶಿ ಹ್ಯಾಂಡಲ್ಡ್ ಇಟ್ ಮತ್ತು ಮಾಧ್ಯಮಗಳ ಜೊತೆ ಮಾತಾಡುವಾಗರೂ ಆಗಲಿ, ಅದರ್ವೈಸ್ ಆಲ್ಸೋ ಒಬ್ಬ ಎಜುಕೇಷನಿಸ್ಟ್ ಆಗಿ ಇನ್ಸ್ಪಿರೇಷನಲ್ ಮೋಟಿವೇಷನ್ ಕೊಡುವಂತಹ ಟಾಕ್ಸ್ ಆಗಿರಬಹುದು ಮತ್ತು ರಾಜಕೀಯದ ಬಗ್ಗೆ ಆಕೆಯ ಜ್ಞಾನ ಆಗಿರಬಹುದು, ಎಲ್ಲೂ ಕೂಡ ತೆಗೆದುಹಾಕೋಗಿಲ್ಲ. ಅಲ್ಲ, ನೀವು ಬಹಳ ಮುಖ್ಯವಾಗಿ ಡಿ ಕೆ ಸುರೇಶ್ ಅವರ ವಿಚಾರವನ್ನು ಮಾತಾಡಿದ್ರಿ. ನೋಡಿ, ಈಗ ಎಲ್ಲರಿಗೂ ಅವ್ರವ್ರ ಕುಟುಂಬ ಅಣ್ಣ ತಮ್ಮದಿರೋ ಮತ್ತಿನ್ನೊಂದೆಲ್ಲ ಇರುತ್ತೆ. ಆದರೆ ನಾನಂತೂ ಈ ಥರದ ಒಂದು ಬಾಂಧವ್ಯ, ಸಹೋದರತ್ವ, ಅದು ಅಲ್ಲ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದಾರಲ್ಲ, ನನ್ನ ಮಗ ಇದ್ದಾಗ, ನನ್ನ ಮಗ ನನ್ನ ತಮ್ಮ ಅಲ್ಲ, ನನ್ನ ಮಗ ಡಿ ಕೆ ಸುರೇಶ್ ಅಂದರೆ ಇವತ್ತು ನೀವು ಕನಕಪುರದಲ್ಲಿ ಹೋದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೆಸರು ಎಷ್ಟು ಜನ ಹೇಳ್ತಾರೇನೋ, ನಮ್ಮ ಸೂರ್ಯಣ್ಣ, ನಮ್ಮ ಸೂರ್ಯಣ್ಣ, ನಮ್ಮ ಸೂರ್ಯಣ್ಣ ಅಂತೇಳಿ. ನೋಡಿ, ಡಿ ಕೆ ತಾರೆ ರಮ್ಯಾ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅಂಕಲ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ. ಅಲ್ಲ ಅಂಕಲ್, ಹೌದು. ಈಗ ನಾವು ಡಿ ಕೆ ಸುರೇಶ್ ಅವ್ರು ಮಾತಾಡ್ತಾ ಇದ್ವಿ ಮೇಡಮ್, ಯಾಕೆಂದ್ರೆ ಇವತ್ತು ಕನಕಪುರದಲ್ಲಿ ಡಿ ಕೆ ಸಾಹೇಬ್ರು 2 ದಿನ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದು. ಡಿ ಕೆ ಸುರೇಶ್ ಅವರು ಮಾಜಿ ಆದ್ರು, ಅಲ್ಲಿ ಜನ ಹೇಳೋ ಒಂದೇ ಹೆಸರು ಡಿ ಸುರೇಶ್ ಅಣ್ಣ. ಖಂಡಿತ ಸೂರ್ಯಣ್ಣ, 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 ಸೂರ್ಯಣ್ಣ. ಹಾಲಿ MP ಹತ್ರ ಹೋಗಲ್ಲ ಅವರು, ನಮ್ಮ MP ಅವರೇ ಸೂರ್ಯಣ್ಣ ಅಂತ. ಇವತ್ತು MP ಅವರು ಅಂತ ಹೇಳ್ತಾರೆ. ಆದ್ರೆ ಅವರು ರಾಜಕೀಯವಾಗಿ ಒಂದು ಆಕಸ್ಮಿಕವಾಗಿ ಬರುವಂತ ಸಂದರ್ಭ, ಅನಿತಾ ಕುಮಾರಸ್ವಾಮಿ ಅವರ ವಿರುದ್ಧ ನಿಲ್ಲುವಂತ ಸನ್ನಿವೇಶದಲ್ಲಿ ನಿಂತರು ಗೆದ್ರು. ನೋಡಿ, ದೇವೇಗೌಡರ ವಿರುದ್ಧ ಡಿ ಕೆ ಶಿವಕುಮಾರ್ ಸಾಹೇಬರು ನಿಲ್ತಾರೆ, ಅವ್ರ ಸೊಸೆ ಅನಿತಾ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಸುರೇಶ್ ಅವರು ನಿಲ್ತಾರೆ. ಈಗ ಅಳಿಯ ಈ ಸರಿ ಸೋತಿದ್ದು ಅಳಿಯನ ವಿರುದ್ಧ. ಪ್ರಮಾಣ ವಚನಕ್ಕೂ ಮುಂಚೆ ಹೋಗಿ ದೇವೇಗೌಡ ನೋಡಿ, ನಮ್ಮ ಒಂದು ಮುತ್ಸದ್ದಿತನ ಅನ್ನುವಂಥದ್ದು ಅದೇನೆ. ಯಾಕೆಂದ್ರೆ ನಮ್ಮ ರಾಜ್ಯಕ್ಕೆ ಹಿರಿಯರು, ದೇವೇಗೌಡರು ಸಾಹೇಬರು ನಿಜವಾಗ್ಲೂ ನಮ್ಮ ಪ್ರೈಡ್, ಅವರು ದೇಶಕ್ಕೆ ಪ್ರಧಾನಿಯಾದಂಥವ್ರು. ಹಾಗೇನೆ ಮುತ್ಸದ್ದಿ ರಾಜಕಾರಣಿ ಮಾನ್ಯ ಯಡಿಯೂರಪ್ಪ ಸಾಹೇಬರು. ಇವತ್ತೊಂದು ರಾಜಕೀಯ ನಾವು ಒಂದು ವಿಶೇಷ ಸನ್ನಿವೇಶಗಳನ್ನ ಸಾಕ್ಷೀಭೂತ ಆಗ್ತಿರ್ತಕ್ಕಂಥದ್ದು ಈ ಒಂದು ರಾಜಕಾರಣದ ಸನ್ನಿವೇಶ. ರಾಜಕೀಯದಲ್ಲಿ ಪರ ವಿರೋಧ ಸಾವಿರ ಇರ್ಬೋದು, ಅವರ ಹಿರಿತನಕ್ಕೆ, ಅವರ ರಾಜಕೀಯ ಒಂದು ನಾಲೆಜ್ಗೆ ನಾವು ಸಖತ್ತು ಗೌರವ ಕೊಡಬೇಕು. ಆ ಕೆಲಸವನ್ನೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಮತ್ತು ನೀವು ಅವರ ಒಂದು ಕೇಸ್ಗಳ ಬಗ್ಗೆ ಹೇಳಿದ್ರಿ. ಅವತ್ತು ಅಷ್ಟೇ ತನ್ನ ಅಣ್ಣನ ಜೊತೆ ಒಬ್ಬ ಲಕ್ಷ್ಮಣನ ಹಾಗೆ ಗಟ್ಟಿಯಾಗಿ ನಿಂತು ಅಣ್ಣ ಒಂದು ಕಡೆ ಕಣ್ಣಲ್ಲಿ ನೀರು, ತಮ್ಮ ಒಂದು ಕಡೆ ಕಣ್ಣಲ್ಲಿ ನೀರು ಹಾಕುವಂಥ ಸನ್ನಿವೇಶ, ಹಾಗೆ ಪುತ್ರಿಯ ಒಂದು ಗಟ್ಟಿತನವನ್ನು ನೀವು ಮಾತಾಡಿದ್ರಿ. ಎಸ್, ನೋಡಿ, ಇದೀಗ HAL ನಿಂದ ಲೋಕಭವನದತ್ತ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರ ಜೊತೆಗೆ ಲೋಕಭವನದತ್ತ ಸಿದ್ದರಾಮಯ್ಯನವರು, DKಶಿ ಅವರು ಬರ್ತಾ ಇದ್ದಾರೆ. DKಶಿ ಪ್ರಮಾಣ ವಚನದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಕನಕಪುರದ ಬಂಡೆ DK ಶಿವಕುಮಾರ್. DKಶಿ ಪುತ್ರಿ ಐಶ್ವರ್ಯ, ಅಳಿಯ ಅಮರ್ಥ್ಯ, ಪುತ್ರ ಆಕಾಶ್, ನಟಿ ರಮ್ಯಾ ಲೋಕಭವನಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. DK ಶಿವಕುಮಾರ್ ಅವರ ಫ್ಯಾಮಿಲಿ ಈಗಾಗಲೇ ಬಂದಿರೋದು. ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಬರಮಾಡಿಕೊಳ್ಳುವ ಸಲುವಾಗಿ HALಗೆ ಹೋಗಿದ್ರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಸೊ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಅವರನ್ನ ಕರ್ಕೊಂಡು ಈಗ ಲೋಕಭವನದತ್ತ ಆಗಮಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರಿರ್ತಾರೆ. ಬೇರೆ ಬೇರೆ ರಾಜ್ಯಗಳ CMಗಳು ಕೂಡ ಇರ್ತಾರೆ, ಮಾಜಿ CMಗಳಿರ್ತಾರೆ, ಶಾಸಕರುಗಳು ಇರ್ತಾರೆ, MP ಗಳಿರ್ತಾರೆ. ಇದೆಲ್ಲದರ ಜೊತೆಗೆ ಹಲವು ಮಠಾಧೀಶರು, ಮೌಲ್ವಿಗಳು, ಫಾದರ್ಸ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಒಂದು ಅದ್ಭುತವಾದಂಥ ವೇದಿಕೆ ನಿರ್ಮಾಣ ಆಗಿರುವುದು ಪ್ರಮಾಣ ವಚನಕ್ಕಾಗಿ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನ ಮಠಾಧೀಶರು, ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ, ಬಂದಿದ್ದಾರೆ ಕೂಡ. ಈಗ ನಂಜಾವಧೂತ ಶ್ರೀಗಳು ಲೋಕಭವನದತ್ತ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮಗೊಂದು ಭಾಗದಲ್ಲಿ, ಒಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು, ವೇದಿಕೆ ಯಾವ ರೀತಿಯಾಗಿದೆ ಅಂತ ಹೇಳಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ವೇದಿಕೆ, ಜೊತೆಗೆ ಅವರ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೇನೆ ಇನ್ನುಳಿದಂಥ ಒಂದಿಷ್ಟು ಜನ ಸಚಿವರುಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸೊ ಇದೆಲ್ಲದರ ಮುಂದೆ ವೇದಿಕೆಯ ಮುಂಭಾಗ ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ಅದರಲ್ಲೂ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ MLAಗಳು,
ಮಾಜಿ ಎಂಪಿಗಳು, ಹಾಲಿ ಎಂಪಿಗಳು, ಹಾಲಿ ಶಾಸಕರುಗಳು ಎಲ್ಲರೂ ಕೂಡ ಆಗಮಿಸಿರೋದು. ಸೊ ಆ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಲೋಕಭವನದ ಹೊರಗಡೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸೊ ಈಗಾಗಲೇ ಸ್ವಾಮೀಜಿಗಳು ಆಗಮಿಸಿದ್ದಾರೆ, ನಂಜಾವಧೂತ ಶ್ರೀಗಳು. ಸೊ ಅವರ ಆಗಮನದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ರಾಹುಲ್ ಗಾಂಧಿಯವರು ಲೋಕಭವನದತ್ತ ಬರ್ತಾರೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ದಾರೆ, ಮಾಜಿ ಕೇಂದ್ರ ಸಚಿವರು ಕೂಡ ಆಗಮಿಸಿದ್ದಾರೆ. ಶಿಂದೆ ಅವರು, ಸುಶೀಲ್ ಕುಮಾರ್ ಶಿಂದೆ ಅವರು ಆಗಮಿಸಿರುವ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಘಟಾನುಘಟಿ ನಾಯಕರು, ಡಿ ಕೆ ಶಿವಕುಮಾರ್ ಅವರನ್ನು ಪ್ರೀತಿಸುವ ಅಭಿಮಾನಿಗಳು, ಕಾರ್ಯಕರ್ತರು ಹೊರಗಡೆ ಇದ್ದಾರೆ. ಅಂದರೆ ಎಲ್ಲರನ್ನೂ ಕೂಡ ಒಳಗಡೆ ಬಿಡೋಕ್ಕಾಗಲ್ಲ, ಅಲ್ಲಿ ಅಷ್ಟು ಜಾಗ ಇಲ್ಲ. ಸೊ ಇಂತಿಷ್ಟು ಆಯ್ದ ಗಣ್ಯರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಳಗಡೆ ಏನು ನಡೀತಾ ಇದೆ ಅನ್ನೋದನ್ನು LED ಮುಖೇನ ಹೊರಗಡೆ ನೋಡುವಂಥ ವ್ಯವಸ್ಥೆಯನ್ನು ಕೂಡ ಲೋಕಭವನದ ಎದುರು ಕಲ್ಪಿಸಿಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ. ಸೊ ಪ್ರಮಾಣ ವಚನಕ್ಕೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು. ಮೋಹಕ ತಾರೆ ಮಾಜಿ ಎಂಪಿ ನಟಿ ರಮ್ಯಾ ಆಗಮಿಸಿರುವ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. 4:05 ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಕ್ಷಣಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು ಡಿ ಕೆ ಶಿವಕುಮಾರ್. ರಾಜಕೀಯವಾಗಿ ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಇದೆಲ್ಲವೂ ಕೂಡ ಈ ಕ್ಷಣಕ್ಕಾಗಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ವೇದಿಕೆ ನೋಡಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಆಗಿದೆ. ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಈ ವೇದಿಕೆ ನಿರ್ಮಾಣ ಆಗಿರೋದು. ವೇದಿಕೆಯ ಮುಂಭಾಗ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ನೆರೆದಿದ್ದಾರೆ.